ಬಿಗ್ ಬಾಸ್ 12 ಈ ಶೋ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿತ್ತು ಈ ಬಾರಿ. ಕಾರಣ ಸ್ಪರ್ಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಬಿಗ್ ಬಾಸ್ ಮುಗಿದು ಸ್ವಲ್ಪ ದಿನ ಕಳೆದ್ರೂ ಕೂಡ ಜನರ ಮನಸ್ಸಲ್ಲಿ ಇನ್ನೂ ಕೂಡ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ಇದರ ಮಧ್ಯದಲ್ಲಿ ನೋಡಿ, ಸ್ಪರ್ಧಿಗಳ ಮಧ್ಯದಲ್ಲೇ ದೊಡ್ಡ ಮಟ್ಟದ ವಾರ್ ಶುರುವಾಗಿದೆಯಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಮನೆಯಿಂದ ಆಚೆ ಬಂದ ಬಳಿಕ ಟಾಸ್ಕ್ ನಲ್ಲೂ ಫೈಟ್ ಸೀಸನ್ ಮುಗಿದ್ರೂ ಕೂಡ ಫೈಟ್ ಶುರುವಾಗಿದೆ. ಅಶ್ವಿನಿ ಗೌಡ, ಚೈತ್ರಾ ಕುಂದಾಪುರ ನಡುವೆ ಪೋಸ್ಟ್ ವಾರ್ ಶುರುವಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಕಿತ್ತಾಡ್ಕೊಳ್ತಿದ್ದಾರಂತೆ ಇಬ್ರು. ಟಾಸ್ಕ್ ನಲ್ಲಿ ನಡೆದಿದ್ದ ವಿಚಾರ ಇಟ್ಕೊಂಡು ಇಬ್ಬರ ಮಧ್ಯೆ ಜಗಳ ಏರ್ಪಟ್ಟಿದೆ. ಚೈತ್ರಾ ಕುಂದಾಪುರ ಅವರನ್ನ ಪ್ರಾಣಿಗೆ ಹೋಲಿಕೆ ಮಾಡಿದ್ದಾರಂತೆ ಅಶ್ವಿನಿ. ಪೋಸ್ಟ್ ಮೂಲಕವೇ ಅಶ್ವಿನಿಗೆ ಟಾಂಗ್ ಕೊಟ್ಟಿದ್ದಾರೆ ಚೈತ್ರಾ ಕೂಡ. ಇಬ್ಬರ ಕಿತ್ತಾಟಕ್ಕೆ ಬಿಗ್ ಬಾಸ್ ಸ್ಪರ್ಧಿ ಜಾಹ್ನವಿ ಕೂಡ ಎಂಟ್ರಿ ಕೊಟ್ಟಿದ್ದಾರಂತೆ. ಚೈತ್ರಾ ಚೀಟರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಂತ ಜಾಹ್ನವಿ ಅವರು ಕೂಡ ಪೋಸ್ಟ್ ಹಾಕಿದ್ದಾರೆ. ಕಮೆಂಟ್ ನಲ್ಲಿ ಅಶ್ವಿನಿ ಗೌಡ, ಜಾಹ್ನವಿ ವರ್ಸಸ್ ಚೈತ್ರಾ ಕಿತ್ತಾಡ್ಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಕೂಡ ಇಬ್ಬರು ಕಿತ್ತಾಡ್ಕೊಂಡಿರೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಇಬ್ಬರ ಮಧ್ಯೆ ಕೂಡ ವೈಮನಸ್ಸುಗಳಿತ್ತು ಆ ಮನೆಯಲ್ಲೂ ಕೂಡ. ಬಟ್ ಮನೆ ಬಿಟ್ಟು ಆಚೆ ಬಂದ ಮೇಲೆ ಅದು ಜಸ್ಟ್ ಶೋ ಆಗಿರುತ್ತೆ, ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಇವರೆಲ್ಲ ಭಾಗಿಯಾಗಿರ್ತಾರೆ. ಅದೆಲ್ಲವನ್ನ ಹೊರತುಪಡಿಸಿ ಕೂಡ ಆಚೆ ಬಂದಾಗ ಬಾಂಧವ್ಯ ಸರಿ ಆಗುತ್ತಾ? ಬಹುತೇಕರು ಸರಿ ಮಾಡ್ಕೊಂಡಿದ್ದಾರೆ. ಈಗಲೂ ಕೂಡ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ, ಈಗಲೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾರೆ. ಬಟ್ ಅಶ್ವಿನಿ ಗೌಡ ಮತ್ತು ಚೈತ್ರಾ ಕುಂದಾಪುರ ಅವರ ಮಧ್ಯೆ ಮೋಸ್ಟ್ಲಿ ಆ ವೈಮನಸ್ಸುಗಳು ಸರಿಯಾದಂಗೆ ಕಾಣಿಸ್ತಾ ಇಲ್ಲ ಮನೆ ಬಿಟ್ಟು ಆಚೆ ಬಂದ ಬಳಿಕ ಕೂಡ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಪೋಸ್ಟ್ ಹಾಕಿರೋದು ಮೊದಲು ಅಶ್ವಿನಿ ಗೌಡ ಅವರು ಚೈತ್ರಾ ಅವರನ್ನ ಒಂದು ಪ್ರಾಣಿಗೆ ಹೋಲಿಕೆ ಮಾಡಿ ಒಂದು ಪೋಸ್ಟ್ ಹಾಕ್ತಾರಂತೆ. ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಚೈತ್ರಾ ಕುಂದಾಪುರ ಅವರು ಕೂಡ ಒಂದು ಪೋಸ್ಟ್ ಹಾಕ್ತಾರೆ. ಬಟ್ ಇದರ ಮಧ್ಯದಲ್ಲಿ ಜಾಹ್ನವಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕಾರಣ ಈ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಜೊತೆಗಿರ್ತಾ ಇದ್ದಿದ್ದು ಜಾಹ್ನವಿ ಅಂತ. ಇಬ್ರು ಅಷ್ಟು ಕ್ಲೋಸ್ ಫ್ರೆಂಡ್ಸ್. ಹಂಗಾಗಿ ಅಶ್ವಿನಿ ಗೌಡ ಅವರ ವಿರುದ್ಧ ಚೈತ್ರಾ ಕುಂದಾಪುರ ಮಾತಾಡ್ತಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ ಅಂದ ಮಾತ್ರಕ್ಕೆ ಜಾಹ್ನವಿ ಅವರು ಕೂಡ ಎಂಟ್ರಿ ಆಗಿ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಂಗಾಗಿ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ, ಅಶ್ವಿನಿ ಗೌಡ ಜಾಹ್ನವಿ ವರ್ಸಸ್ ಚೈತ್ರಾ ಕುಂದಾಪುರ ಅನ್ನುವಂತಹ ಪರಿಸ್ಥಿತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಮನೆಯಲ್ಲಿದ್ದಾಗಲೂ ಕೂಡ ಎಂಟರ್ಟೈನ್ಮೆಂಟ್ ಇವ್ರ ಜಗಳ. ಬಟ್ ಈಗ ಆಚೆ ಬಂದ ಮೇಲೂ ಕೂಡ ಈ ರೀತಿ ಜಗಳ ಆಡ್ಕೊಳ್ತಾ ಇರೋದು, ಜನ ಅದನ್ನ ಎಂಟರ್ಟೈನ್ಮೆಂಟ್ ರೀತಿಯಲ್ಲೇ ತಗೊಳ್ತಾರೆ ಅಂತ ಅನ್ಸುತ್ತೆ. ಯಾವುದು ಕೂಡ ಸೀರಿಯಸ್ ಆಗಿರಲ್ಲ. ಹಂಗಾಗಿ ಆಚೆ ಬಂದ ಬಳಿಕನಾದ್ರೂ ಇದನ್ನ ಬಿಟ್ಟು ಸರಿ ಆಗಬಹುದಿತ್ತು. ಬಟ್ ಸರಿ ಆದಂಗೆ ಕಾಣಿಸ್ತಾ ಇಲ್ಲ. ಮತ್ತೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಇಬ್ಬರ ಜಗಳ ಗೊತ್ತಿಲ್ಲ. ಬಟ್ ಜಾಹ್ನವಿ ಬೇರೆ ಎಂಟ್ರಿ ಆಗಿದ್ದಾರಂತೆ, ಕಾದ್ ನೋಡ್ಬೇಕು. ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಬಿಟ್ಟು ಆಡ್ಬೇಕು ಅನ್ನೋದು ಒಂದೇ ನನ್ನ ತಲೆ ನೆನಪಿದ್ದು. ಸೊ ಸ್ಪಂದನ ಪರವಾಗಿ ಆಡದೆ, ಕೊನೆಗೆ ನಾನೇ ಕ್ಯಾಪ್ಟನ್ ಅಂದೆ. ಅಶ್ವಿನಿ ಮ್ಯಾಮ್ ವಿಷಯದಲ್ಲಿ ನಂದೇ ನಾಮಿನೇಷನ್ ಇಂದ ಬಚಾವಾಗೋದಿತ್ತು. ನಾನು ಅಪೋಸಿಟ್ ಅಶ್ವಿನಿ ಮ್ಯಾಮ್ ಕೊಟ್ಟರು. ಫಿಸಿಕಲಿ ಈಕ್ವಲ್ ಇರುವಾಗ ಅವ್ರ ಜೊತೆ ಆಡೋದೇ ಬೇರೆ, ನನ್ ಡಬಲ್ ವೇಟ್ ಇರುವಂತ ಅಶ್ವಿನಿ ಅವ್ರ ಜೊತೆ ಆಡೋದೇ ಬೇರೆ ವಿಚಾರ. ಸೊ ಅಲ್ಲಿ ನನಗೆ ಸರ್ವೈವಲ್ ಪ್ರಶ್ನೆ ಅಂದ್ರೆ ನನ್ನ ಮೇಲೆ ನಿಯರ್ಲಿ 80 ಕಿಲೋ ಇರೋ ಅವ್ರು ನನ್ನ ಮೇಲೆ ಬಿದ್ದು ಕೂತ್ಕೊಂಡಿದ್ದಾಗ ನನಗೆ ಉಸಿರಾಡಕ್ಕೂ ಆಗದೆ ಇರೋ ಲೆವೆಲ್ ನ ಕಷ್ಟ ಆಗ್ತಿತ್ತು. ಸೊ ಆ ಪೇನ್ ನ ತಡ್ಕೊಂಡು ನಾನು ಅವ್ರನ್ನ ಬಚಾವ್ ಆಗ್ಬೇಕು ಅಂತಂದ್ರೆ ನನಗೆ ಈಗ ಮನುಷ್ಯಂಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಲ್ಲು ಮತ್ತೆ ಉಗುರು ಎರಡು ಅಸ್ತ್ರ ಅಂತ ದೇವ್ರೆ ಕೊಟ್ಟಿದ್ದಂತೆ. ಸೊ ನಂಗೆ ಬೇರೆ ವಿಧಿನೇ ಇಲ್ಲ, ಎದೇಳ್ತಾ ಇಲ್ಲ. ಅವ್ರನ್ನ ಎಬ್ಸಕ್ ಆಗಲ್ಲ, ಬಿಕಾಸ್ ಅಲ್ಲಾಡ್ಸಕ್ ಆಗಲ್ಲ. ನಿಯರ್ಲಿ 80 ಕಿಲೋ ಇದಾರೆ ಅವ್ರು, ಹಿಂಗ ಅಲ್ಲಾಡ್ಸ್ಲಿ ಅಂತಂದು ಬರೋವಾಗ ಅನ್ನೋ ಪರಿಸ್ಥಿತಿ ಬಂದಾಗ ಅಂಡ್ ಮೊದಲನೇ ರೌಂಡ್ ಅಲ್ಲಿ ಅವರೇ ನನ್ಗೆ ಪರಿಚಿರೋದು. ಇದೆಲ್ಲ ಗಾಯಗಳು ನೋಡಿ ಎಲ್ಲ ಹುಡುಗ, ಇದೆಲ್ಲ ಇದು ನೋಡಿ ಇದು. ಸೊ ಇಷ್ಟೆಲ್ಲ ಗಾಯಗಳು ಆಗಿತ್ತು ಫಸ್ಟ್ ರೌಂಡ್ ಅಲ್ಲಿ ನೋಡಿ. ಇದು ಇದು ಸಿಕ್ಕಾಪಟ್ಟೆ ಆಗಿತ್ತು. ಸೊ ಇದೆಲ್ಲ ಆಗಿದ್ ಕಾರಣಕ್ಕೆ ನೆಕ್ಸ್ಟ್ ರೌಂಡ್ ಸೇಮ್ ಅದೇ ಇಂಟೆನ್ಸಿಟಿ ಕಂಟಿನ್ಯೂ ಆಗುತ್ತಲ್ಲ, ಹಂಗಾಗಿದೆ ಆಟ ಅಷ್ಟೇ. ಸೊ ನೆಕ್ಸ್ಟ್ ಅದ ಆಟ ಮುಗ್ದು ನಾವು ಸೋತ್ರು ಕೂಡ ನೆಕ್ಸ್ಟ್ ಅಶ್ವಿನಿ ಅವ್ರಿಗೆ ಆಸ್ಕರ್ನ ಆಡೋ ಆಟ ಬಂತು ನಂಗೆ. ಅವಾಗ ನಾನು ಪ್ರಾಮಾಣಿಕವಾಗಿ ಆಡಿದ್ವಿ. ಸೊ ನನ್ನ ಆಟ ಅಂತ ಬಂದಾಗ ನನ್ಗೆ ಅಲ್ಲಿ ಇದ್ದಿದ್ದು ಗೊತ್ತೇ, ಆಟ ಬಿಟ್ಕೊಳ್ಬಾರ್ದು, ಚೆನ್ನಾಗ್ ಆಡ್ಬೇಕು. ಬಿಕಾಸ್ ಆಟ ಬರಲ್ಲ ಅಂತ ಯಾರು ಆರೋಪ ಹಾಕ್ತಿದ್ರು ಅವ್ರ ಎದುರುಗಡೆ ಆಟ ತೋರಿಸ್ಬೇಕು ಅನ್ನೋದು ಒಂದೇ. ಈಕ್ವಲ್ ಇರುವಾಗ ಆಗುತ್ತೋ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಬಿಟ್ಟು ಆಡ್ಬೇಕು ಅನ್ನೋದು ಒಂದೇ ನನ್ನ ತಲೆ ನೆನಪಿದ್ದು. ಸೊ ಸ್ಪಂದನ ಪರವಾಗಿ ಆಡದೆ, ಕೊನೆಗೆ ನಾನೇ ಕ್ಯಾಪ್ಟನ್ ಅಂದೆ. ಅಶ್ವಿನಿ ಮ್ಯಾಮ್ ವಿಷಯದಲ್ಲಿ ನಂದೇ ನಾಮಿನೇಷನ್ ಇಂದ ಬಚಾವಾಗೋದಿತ್ತು. ನಾನು ಅಪೋಸಿಟ್ ಅಶ್ವಿನಿ ಮ್ಯಾಮ್ ಕೊಟ್ಟರು. ಫಿಸಿಕಲಿ ಈಕ್ವಲ್ ಇರುವಾಗ ಅವ್ರ ಜೊತೆ ಆಡೋದೇ ಬೇರೆ, ನನ್ ಡಬಲ್ ವೇಟ್ ಇರುವಂತ ಅಶ್ವಿನಿ ಅವ್ರ ಜೊತೆ ಆಡೋದೇ ಬೇರೆ ವಿಚಾರ. ಸೊ ಅಲ್ಲಿ ನನಗೆ ಸರ್ವೈವಲ್ ಪ್ರಶ್ನೆ ಅಂದ್ರೆ ನನ್ನ ಮೇಲೆ ನಿಯರ್ಲಿ 80 ಕಿಲೋ ಇರೋ ಅವ್ರು ನನ್ನ ಮೇಲೆ ಬಿದ್ದು ಕೂತ್ಕೊಂಡಿದ್ದಾಗ ನನಗೆ ಉಸಿರಾಡಕ್ಕೂ ಆಗದೆ ಇರೋ ಲೆವೆಲ್ ನ ಕಷ್ಟ ಆಗ್ತಿತ್ತು. ಸೊ ಆ ಪೇನ್ ನ ತಡ್ಕೊಂಡು ನಾನು ಅವ್ರನ್ನ ಬಚಾವ್ ಆಗ್ಬೇಕು ಅಂತಂದ್ರೆ ನನಗೆ ಈಗ ಮನುಷ್ಯಂಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಲ್ಲು ಮತ್ತೆ ಉಗುರು ಎರಡು ಅಸ್ತ್ರ ಅಂತ ದೇವ್ರೆ ಕೊಟ್ಟಿದ್ದಂತೆ. ಸೊ ನಂಗೆ ಬೇರೆ ವಿಧಿನೇ ಇಲ್ಲ, ಎದೇಳ್ತಾ ಇಲ್ಲ. ಅವ್ರನ್ನ ಎಬ್ಸಕ್ ಆಗಲ್ಲ, ಬಿಕಾಸ್ ಅಲ್ಲಾಡ್ಸಕ್ ಆಗಲ್ಲ. ನಿಯರ್ಲಿ 80 ಕಿಲೋ ಇದಾರೆ ಅವ್ರು, ಹಿಂಗ ಅಲ್ಲಾಡ್ಸ್ಲಿ ಅಂತಂದು ಬರೋವಾಗ ಅನ್ನೋ ಪರಿಸ್ಥಿತಿ ಬಂದಾಗ ಅಂಡ್ ಮೊದಲನೇ ರೌಂಡ್ ಅಲ್ಲಿ ಅವರೇ ನನ್ಗೆ ಪರಿಚಿರೋದು. ಇದೆಲ್ಲ ಗಾಯಗಳು ನೋಡಿ ಎಲ್ಲ ಹುಡುಗ, ಇದೆಲ್ಲ ಇದು ನೋಡಿ ಇದು. ಸೊ ಇಷ್ಟೆಲ್ಲ ಗಾಯಗಳು ಆಗಿತ್ತು ಫಸ್ಟ್ ರೌಂಡ್ ಅಲ್ಲಿ ನೋಡಿ. ಇದು ಇದು ಸಿಕ್ಕಾಪಟ್ಟೆ ಆಗಿತ್ತು.
ಸೊ ಇದೆಲ್ಲ ಆಗಿದ ಕಾರಣಕ್ಕೆ ನೆಕ್ಸ್ಟ್ ರೌಂಡ್ ಸೇಮ್ ಅದೇ ಇಂಟೆನ್ಸಿಟಿ ಕಂಟಿನ್ಯೂ ಆಗುತ್ತಲ್ಲ ಹಂಗಾಗಿದೆ ಆಟ ಅಷ್ಟೇ. ಓಕೆ ಸೊ ನೆಕ್ಸ್ಟ್ ಅದ ಆಟ ಮುಗ್ದು ನಾವು ಸೋತ್ರು ಕೂಡ ನೆಕ್ಸ್ಟ್